ಸಣ್ಣ, ಭಸ್ಮವ ನಮಗೆ ನೀಡಣ್ಣ. ಮಹಿಮಾ ಪುರುಷನು ನೀನನ್ನ, ವಚನದ ಅಮೃತ ಉಣಿಸನ್ನ. ಜಯ ಗುರುದೇವ ಬಸವಣ್ಣ, ಬಾಗೇವಾಡಿಯ ನಮ್ಮಣ್ಣ. ದಾಸೋಹ ಮೂರ್ತಿಯೇ ಬಸವಣ್ಣ, ಧರ್ಮದ ದಾರಿಗೆ ನಡೆಸನ್ನ. ಶರಣರ ಬಳಗಕ್ಕೆ ಹಿರಿಯನ್ನ, ಶರಣು ಶರಣು ಶ್ರೀ ಬಸವಣ್ಣ. ಜಯ ಗುರುದೇವ ಬಸವಣ್ಣ. ಭೂಮಿ ಮೇಲೆ ಕತ್ತಲಿ ಹೋಗಬೇಕಾದ್ರೆ ಸೂರ್ಯ ಬರಬೇಕು. ಮನೆಯೊಳಗಿನ ಕತ್ತಲಿ ಅಳಿಬೇಕಾದ್ರೆ ಒಬ್ಬಕ್ಕೆ ತಾಯಿ ದೀಪ ಹಚ್ಚಬೇಕು. ನಮ್ಮ ಮನಸ್ಸಿನೊಳಗಿರುವಂಥ ಕತ್ತಲೆ ಅಳಿಬೇಕಾಗಿತ್ತು ಅಂದ್ರೆ ಸಿದ್ದೇಶ್ವರಪ್ಪಳ ಜ್ಞಾನದ ಮಾತು ಕೇಳಬೇಕು ಜೀವನದಲ್ಲಿ. ಇನ್ನು ಮುಂದಿನ ದಿನಮಾನದಾಗ ಹೇಗ್ರಿ ಅಂತ ನೀವು ನನ್ನೊಂದು ಮಾತು ಕೇಳ್ಬೋದು. ಅಪ್ಪಗಳು ಜಗತ್ತಿನಲ್ಲಿ ಅಮರ ಆದರು, ಇತಿಹಾಸದಲ್ಲಿ ಉಳಿದ್ರು ಅಲ್ರಿ. ಯಾವ ಪುತ್ಥಳಿಯಲ್ಲಿ ಯಾವ ಬರಹದಲ್ಲಿ ಇಂಥವ್ರು ಇದ್ರಂತ ಉಳಿಯೋಕ್ಕಿಂತನೂ ಕೂಡ ಅಪ್ಪಗಳು ಜ್ಞಾನ ರೂಪದಲ್ಲಿ ಅವರಿಗಾಗಿ ಒಂದು ದೊಡ್ಡ ಸಮಾಧಿ ಮಾಡಬೇಕು, ದೊಡ್ಡ ಮಂದಿರ ಕಟ್ಟಬೇಕು, ಬಂಗಾರ ಮಂದಿರ ಕಟ್ಟಬೇಕು, ಏನೋ ಸ್ಮಾರಕ ಮಾಡಬೇಕಂತ ನಾವೆಲ್ಲರೂ ಭಕ್ತರು ಇಚ್ಛೆ ಪಟ್ಟಾಗ ಅವರಂದರು ಏನೂ ಇರಬಾರದು. ಸಾವಿರಾರು ವರ್ಷಗಳಾದ ಮೇಲೆ ಕಟ್ಟಿದಂಥ ಗುಡಿ ಬಿದ್ದು ಹೋಗ್ಬೋದು, ಸ್ಮಾರಕ ಬಿಸಲಾಗ ನಿಂತು ಒಂದಿನ ಏನೋ ಚೆಲ್ಲಿ ಹೋಗ್ಬೋದು. ಅದಕ್ಕಾಗಿ ಜಡವಾಗಿರ್ತಕ್ಕಂಥ ಗುಡಿ ಮಂದಿರಗಳನ್ನು ಕಟ್ಟಿ ನನ್ನ ಸಲುವಾಗಿದು ಇಂಥವ್ರದ್ದು ಅಂತ ಅನ್ನೋಕ್ಕಿಂತನೂ ಕೂಡ ಅದನ್ನು ಕೂಡ ಅಗ್ನಿ ಕೊಡ್ರಿ. ಅಗ್ನಿ ದೇವತೆ ಮುಟ್ತಂದ್ರೆ ಅದೆಲ್ಲವೂ ಪವಿತ್ರ ಆಗ್ತದೆ, ಭಸ್ಮ ಆಗ್ತದೆ. ಅದನ್ನು ಸಮುದ್ರಕ್ಕೆ ಹಾಕಿಬಿಡ್ರಿ, ನಂದು ಅನ್ನೋದು ಏನೋ ಉಳಿಬಾರ್ದು ಅಂತ ಪೂಜೆ ಅಪ್ಪಗಳು ಅವ್ರು ಇದ್ರಾಗ ಬರ್ದಾರ ನೋಡ್ರಿ. ನಮ್ಮದು ಅನ್ನೋದು ಏನೂ ಉಳಿಬಾರ್ದು ಅಂದರೆ ಇಂಥ ದೊಡ್ಡ ಜ್ಞಾನಿಗಳು ಈಗಿನ ಯುಗದಾಗ ನೀವು ದೇವರು ನೆನಪು ಉಳಿಬೇಕಲ್ಲ, ಮರೆತು ಹೋಗಬಾರ್ದು. ಒಂದು ಗುಡಿ ಕಟ್ಟಿ ನನ್ನನ್ನು ನೋಡಬೇಡಿ, ಒಂದು ಸಮಾಧಿ ಮಾಡಿ ನನ್ನನ್ನು ನೋಡಬೇಡ್ರಿ, ಒಂದು ಪುತ್ಥಳಿ ಒಂದು ಸ್ಮಾರಕ ಮಾಡಿ ನನ್ನನ್ನು ನೋಡಬೇಡ್ರಿ. ಮತ್ತು ನಾವು ಎಲ್ಲರೂ ಭಕ್ತರಂದ್ರೆ ಎಲ್ಲಿ ನೋಡುವುದು? 50-60 ವರ್ಷಗಳ ಪರ್ಯಂತರವಾಗಿ ಭಗವದ್ಗೀತೆ, ಉಪನಿಷತ್ತ, ವಚನಶಾಸ್ತ್ರ, ಭಗವತ್ ಚಿಂತನೆ ಇಂಥ 100 ಏನು ಗ್ರಂಥಗಳದಾವಲ್ಲ, ಅವರು ಬರೆದಿರ್ತಕ್ಕಂಥ ಗ್ರಂಥಗಳು, ಅವರು ಮಾತಾಡಿರುವಂಥ ಮಾತೈತೆಲ್ಲ ಈ ಭೂಮಿ ಇರುವವರೆಗೆ, ಸೂರ್ಯಚಂದ್ರ ಇರುವವರೆಗೆ ಆ ಜ್ಞಾನ ಎಂದೂ ಬಿದ್ದು ಹೋಗಂಗಿಲ್ಲ, ಎಂದೂ ಅಳೆದು ಹೋಗಂಗಿಲ್ಲ. ಆ ಜ್ಞಾನದೊಳಗೆ ನನ್ನನ್ನು ನೋಡ್ರಿ. ಅಪ್ಪಗಳು ಬಿದ್ದು ಹೋಗ್ತಕ್ಕಂಥ ಗುಡಿ ಸ್ಮಾರಕದೊಳಗೆ ಅಪ್ಪಗಳು ನೋಡ್ಲಾಕ ಉಳಿಲಿಲ್ಲ. ಅಪ್ಪಗಳು ಗ್ರಂಥ ರೂಪದಲ್ಲೇ, ಜ್ಞಾನ ರೂಪದಲ್ಲೇ, ವಿಚಾರ ರೂಪದಲ್ಲೇ ಈ ಮಾನವ ಕುಲ ಇತಿಹಾಸ ಉಳಿತನ ಅಪ್ಪಗಳೊಬ್ಬರು ಮಹಾನ್ ತತ್ವಜ್ಞಾನಿಗಳು, ಯುಗ ಪುರುಷರಾಗಿ ಅಪ್ಪಗಳು ಉಳಿದ್ರು. ಅಂಥ ಮಹಾಪುಣ್ಯ ಪುರುಷರ 3ನೇ ವರ್ಷ ಅವರಿಗೆ ನಾವು ನಮಸ್ಕಾರ ಹೇಳ್ತಾ ಇದ್ದೀವಿ. ಕಲಿಯುಗದಲ್ಲಿ ದೇಹದರ್ಶಿ ಬಂದು ನಮ್ಮ ಮನೆತನ, ನಮ್ಮ ಮನಸ್ತನ, ಚಿಕ್ಕ ಕುಟೀರ, ದೊಡ್ಡ ರಾಜಭವನ, ಗೌಡ್ರವಾಡೆ, ಸಣ್ಣವ್ರ ಅನ್ನೋದು ಎಲ್ಲ ಕಡೆ ಪಾದಾರ್ಪಣೆ ಮಾಡಿ ಎಲ್ಲರನ್ನ ಪ್ರೀತಿಸಿ ದೇಶ, ಧರ್ಮ, ಸಂಸ್ಕೃತಿ, ಕೃಷಿಕ, ಜ್ಞಾನಿ, ವಿಜ್ಞಾನಿ, ಸಂಗೀತಗಾರ, ಕಲಾಕಾರ, ಚಿತ್ರಕಲಾಕಾರ ಯಾರನ್ನೂ ಬಿಟ್ಟಿಲ್ಲ. ಅಪ್ಪಗಳು ಎಲ್ಲರನ್ನೂ ಪ್ರೀತಿಸಿದ್ರು. ಒಂದೇ ಪಂಥ, ಒಂದೇ ಸಮಾಜ ಎಲ್ಲರದೇ
ಎಲ್ಲರನ್ನೂ ಪ್ರೀತಿಸಿದ್ರು, ಎಲ್ಲರನ್ನೂ ಆಶೀರ್ವಾದ ಮಾಡಿದ್ರು. ನಮಗೆಲ್ಲ ಆಶೀರ್ವಾದ ಮಾಡಲಿಕ್ಕೆ ಹೋದ್ರಲ್ಲ ಅಂತ ನಮ್ಮ ಗುರುಗಳನ್ನು ಅಪ್ಪಗಳನ್ನು ಒಂದೆರಡು ದೀಪ ಹಚ್ಚಿ, ಅವರ ಜ್ಞಾನದ ದೀಪ, ಜ್ಞಾನದ ಬೆಳಕು ಅವರು ನಮ್ಮ ಸಣ್ಣಕ್ಕಿರುವಾತು ಅಲ್ರಿ, ಶಬರಿ ಒಂದು ಬೋರಿ ಹಣ್ಣು ಕೊಟ್ಟಂಗೆ ಸಣ್ಣಕ್ಕಿರುವಾತು ಒಂದು 4 ದೀಪನ್ನು ಅವರ ಸಾನ್ನಿಧ್ಯದಲ್ಲಿ ನಾವು ಹಚ್ಚಿ ಅವ್ರಿಗೆ ಕೊಡೋದೇನದು? ನಮ್ಮದೊಂದು ಪ್ರೀತಿ ನಮಸ್ಕಾರ, ಒಮ್ಮೆ ಹನಿಬಾಯಿಗೆ ನಮಸ್ಕಾರ. ನಾವಿರೋ ತನ ಜನ್ಮಾಂತರ ಯಾವಾಗಲೂ ನಿಮ್ಮ ಬೆಳಕು, ನಿಮ್ಮ ಆಶೀರ್ವಾದ ನಮ್ಮ ಬೆನ್ನ ಮೇಲೆ ಇರಲಿ ಅಂತ ಬೇಡ್ಕೊಳ್ಳೋಗೋಸ್ಕರವಾಗಿ 7 ದಿನ ಸತ್ಸಂಗ, ಇವತ್ತು ದೀಪ ಹಚ್ಚಿ ನಮ್ಮ ಜೀವನ ಸಾರ್ಥಕತೆ ಮಾಡಿಕೊಳ್ಳುವಂಥ ಒಂದು ಸುಂದರವಾಗಿರುವಂಥ ಈ ಪ್ರಯತ್ನವನ್ನು ಕಾಗವಾಡದ ಎಲ್ಲ ಭಕ್ತಾದಿಗಳು, ನಮ್ಮ ಮಹಿಳಾ ಮಂಡಳದ ಅಕ್ಕಮಾದೇವಿ ಮಂಡಳದೆಲ್ಲ ತಾಯಂದಿರು, ಯುವಕರು, ಎಲ್ಲ ಊರು ಹಿರಿಯರು ಕೂಡಿ ಒಂದು 7 ದಿನ ಸತ್ಸಂಗ, ಇವತ್ತು ದೀಪ ಆರಾಧನೆ, ಎಲ್ಲರ ಕೂತು ಒಂದು ಸಹಭೋಜನ ಮಾಡಿ ಕಾರ್ಯಕ್ರಮ ಮುಗಿಸೋದ್ರ ಜೊತೆಗೆ ಒಂದು ಉದಾಹರಣೆಯನ್ನು ಹೇಳಿ ಕತೆ ಪ್ರಾರಂಭ ಮಾಡ್ತೀನಿ ನೋಡಿ. ನಿಮ್ಮದೊಂದು ಮನೆ ಇದೆ, ಅಥವಾ ನಿಮ್ಮ ಮನೆ ಒಂದು ಗೋಡೌನ್ ಇದೆ, ಅಥವಾ ಒಂದು ದೊಡ್ಡ ನಿಮ್ಮ ಪಡಸಾಲಿ ಮನೆ ಇದೆ. ಆ ಮನೆಯಲ್ಲಿ ನೀವೇನು ತುಂಬಿದರೂ ಕೂಡ ಹೊಟ್ಟೆ ಫಳ್ಳ ಬಿಡಲಾರ್ದ ಪೂರ್ತಿಯಾಗಿ ತುಂಬಲಿಕ್ಕೆ ಆಗೋದಿಲ್ಲ. ನಿಮ್ಮ ಮನೆದೊಂದು ದೊಡ್ಡ ಹಾಲ್ ಐತೆ ಅಂತ ಹೇಳ್ಕೊಳ್ರಿ. ಒಂದು 100 ಚೀಲ ಜೋಳ ತುಂಬಿರಿ ಅಂತ, 100 ಚೀಲ ಕಡಲೆ, 100 ಚೀಲ ತೊಗರಿ, 100 ಚೀಲ ಸಕ್ಕರೆ, ಅಥವಾ ದೊಡ್ಡ ಗೋಡೌನ್ದೊಳಗೆ ಬಟ್ಟೆ, ನೀವು ಏನು ಸಕ್ಕರೆ ಜೋಳ ಕಾಳು ಏನು ಒತ್ತಿ 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 ಜೋರಾಗಿ ತುಂಬಿರೂ ಕೂಡ ಆ ಬಿಲ್ಡಿಂಗ್ದೊಳಗೆ ಎಷ್ಟು ಜೋರಾಗಿ ತುಂಬಿರೂ ಕೂಡ ಎಲ್ರಿ ಮೂಲೆ ಒಂದಿಷ್ಟು ಫಳ್ಳು ಉಳಿತದಿಲ್ರಿ. ಭಾಳ ಅಗದಿ ಒಟ್ಟು ಏನ್ರಿ ಒಂದು ಇರಿ ಹೋಗಬಾರ್ದಂತ ನೀವು ಅಂದ್ರೂ ಎಲ್ರಿ ಮೇಲೆ ಮೂಲೆಯಾಗ ಸಂದ್ರೆಯಾಗ ಒಂದಿಷ್ಟ ಫಳ್ಳು ಉಳಿತದ. ಒಟ್ಟು ಎಲ್ಲೂ ಏನು ಇರಲಾರ್ದು ಎಲ್ಲ ಕಡೆ ತುಂಬಿರು ಹಂಗೆ ಫಳ್ಳು ಇರಲಾರ್ದ ತುಂಬಕ್ಕಾಗಂಗಿಲ್ಲ. ಆಗ್ತದನ್ರಿ? ತುಂಬಕ್ಕಾಗ್ತದ್ರಿ? ಆಗಂಗಿಲ್ಲ. ಎಲ್ರಿ ಮೂಲೆಯಾಗ ಫಳ್ಳು ಉಳಿತದ. ಇನ್ನೊಂದು ಮಾತು ನಿಮಗೆ ಗೊತ್ತಿರಲಿ, ಮತ್ತು ಎಲ್ಲ ಕಡೆ ಫಳ್ಳು ಇರಲಾರ್ದ ಒಂದು ಬಿಲ್ಡಿಂಗ್ ಅಥವಾ ಒಂದು ಗೋಡೌನ್ದೊಳಗೆ ಎಲ್ಲ ಕಡೆ ಎಲ್ಲಿ ಮೂಲೆ ಇರೋದು ಎಲ್ಲ ಕಡೆ ತುಂಬುವಂಥ ವಸ್ತು ಏನ್ರಿ ಇದೇನು? ಸಕ್ಕರೆ ತುಂಬಬಹುದಾ? ಜೋಳ ತುಂಬಬಹುದಾ? ನಾವು ಏನು ಒತ್ತಿ ತುಂಬ್ರು ಒಂದಿಟ್ಟು ಮೂಲೆಯಾಗ ಮ್ಯಾಗ ಎಲ್ಲರಿ ಫಳ್ಳು ಉಳಿತದೆ. ಎಲ್ಲ ಕಡೆ ತುಂಬುವಂಥ ಫಳ್ಳು ಉಳಿಲಾರ್ದಂಥ ಒಂದು ಯಾವುದಾದ್ರು ವಸ್ತು ಐತೇನು ಸ್ವಾಮೀಜಿ ಅಂತ ನೀವು ನಾನು ಕೇಳಿದ್ರೆ ಕಡಿ ಪ್ರವಚನದಾಗ ಒಂದು ಮಾತು ಹೇಳ್ತಾನೆ. ಒಂದಿಟ್ಟು ಮೂಲೆ ಸಹಿತ ಉಳಿಲಾರ್ದು ಎಲ್ಲ ಕಡೆ ತುಂಬುವಂಥ ಒಂದು ವಸ್ತು ಅದು ಬಂಗಾರ ಅಲ್ಲ, ಬೆಳ್ಳೆಲ್ಲ, ರೊಕ್ಕ ರೂಪಾಯಿ ಅಲ್ಲ, ಕಾಳು ಕಡಿ ಅಲ್ಲ. ನಟ್ ನಡುವು ಮನೆ ಪಡಸಾಲಿಯಾಗ ಒಂದು ಚಂದ ರಂಗೋಲಿ ತೆಗೆದಿರಲಿ. ಹಿಂಗೆ ರಂಗೋಲಿ ತೆಗೆಯೋದ್ರೆ ಆ ರಂಗೋಲಿ ಒಳಗೆ ನಟ್ ನಡುವ ರಾತ್ರಿ 8 ಗಂಟೆಗೆ ಒಂದು ನಟ್ ನಡುವ ಒಂದು ದೀಪ ಹಚ್ಚಿಟ್ರೆ ಆ ದೀಪ ಮನ್ಯಾಗ ಎಲ್ಲ ತುಂಬಿ ಕಿಟಕಿ ಮೂಲೆ ಎಲ್ಲ ತುಂಬಿ ಎಲ್ಲ ಕಡೆ ಫಳ್ಳು ಬಿಡಲಾರ್ದು ಬೆಳಕು ಎಲ್ಲ ಕಡೆ ತುಂಬಿ ಮತ್ತೆ ಕಿಟಕಿಯಿಂದ ಹೊರಗೆ ಬೀಳುವಂಥ ವಸ್ತು ಒಂದೇ, ಅದು ಬೆಳಕ. ಬೆಳಕ್ರಿ. ಹಂಗೆ ನಮ್ಮ ಜೀವನದೊಳಗೆ ನಮ್ಮ ಮನಸ್ಸು ಅನ್ನುವಂಥದ್ದು ಒಂದು ಪಡಸಾಲೆ ಐತಲ್ಲ, ಶರೀರ ಅನ್ನೋಂಥ ಮನೆಯೊಳಗೆ ಮನಸ್ಸು ಅನ್ನುವಂಥ ಒಂದು ಪಡಸಾಲೆ ಐತಲ್ಲ. ಈ ಮನಸ್ಸಿನೊಳಗೆ 100 ಎಕರೆ ಹೊಲ ತುಂಬ್ರಿ. ನಾವು ಹೆಂಗದೇವು ಅನ್ನೋದು ಹೇಳ್ತೇನೆ ನಿಮಗೆ. ಶರೀರ ಅನ್ನುವಂಥ ಮನೆ, ಇಲ್ಲಿ ಮನಸ್ಸು ಅನ್ನುವಂಥ ಪಡಸಾಲೆ ಐತಿ. 100 ಎಕರೆ ಹೊಲ ಹಾಕ್ರಿ, 100 ಕೋಟಿ ರೂಪಾಯಿ ಹಾಕ್ರಿ, 10 ಫ್ಯಾಕ್ಟ್ರಿ ಹಾಕ್ರಿ, ಬಂಗಾರ ಹಾಕ್ರಿ, ಬೆಳ್ಳಿ ಹಾಕ್ರಿ, ಮನಸ್ಸಿನಾಗ ಹೆಂಡತಿ ಮಕ್ಕಳು ಅಲ್ಲ, ಮಾನ ಸನ್ಮಾನ, ತಿನ್ಸ ಉಣಸ 1000 ಕೋಟಿ ಗಟ್ಟಲೆ ಏನೆಲ್ಲ ಈ ಮನಸ್ಸಿನ ಪಡಸಾಲೆ ತುಂಬಿರ 1000 ಕೋಟಿ ಐತಿ. ಇನ್ನೊಂದು 100 ಕೋಟಿ ಆಗ್ಬೇಕಂತ ಮತ್ತೆಲ್ಲಿ ಫಳ್ಳು ಉಳಿತದ. 100 ಎಕರೆ ಇತ್ತಂದ್ರೆ ಮಗ್ಲಾನವ್ರು ಮಾರಾಕ್ ತೆಗೆದಾರ, ಅದೊಂದು ತೊಗೊಂಡ್ರೆ 150 ಆಗ್ತಿತ್ತಲ್ಲ. 100 ಕೋಟಿ ಐತಿ, ಇನ್ನೊಂದು 100 ಕೋಟಿ ಆಗ್ಬೇಕಾಗಿತ್ತಲ್ಲ. ಒಂದು ಫ್ಯಾಕ್ಟ್ರಿ ಐತಿ, ಇನ್ನೊಂದು 4 ಫ್ಯಾಕ್ಟ್ರಿ ತೆಗಿಬೇಕಂತ ತಿಳ್ಕೊಂಡು ತಿನ್ನಿಸೋದು ಉಣಿಸೋದು ಈ ಬಂಗಾರ ಬೆಳ್ಳಿ ಜಡವಾದಂಥ ಈ ಪ್ರಪಂಚ ತುಂಬಾಕವಾದ್ರೆ ಎಷ್ಟು ಕೊಟ್ಟರು ಸಹಿತ ಈ ಮನಸ್ಸಿನ ಪಡಸಾಲಿ, ಈ ಮನಸ್ಸು ತುಂಬಿ ಮುಗಿತಪ್ಪ, ತೃಪ್ತಿ ಆಗ್ಯಾನಿ, ಏನೂ ಇಚ್ಛೆ ಪಡ್ಲಾರ್ದಂಗೆ ಎಲ್ಲ ಮುಗೀತು ನೋಡಂತ ಯಾವ ದೇಶ ಆಳುವಂಥ ರಾಜ ಹಿಡ್ಕೊಂಡು ಕೈಯಾಗ ತಟ್ಟಿ ಹಿಡ್ಕೊಂಡು ಭಿಕ್ಷಾ ಬಿಡುವಂಥ ಭಿಕ್ಷುಕ್ ಹಿಡ್ಕೊಂಡು ರಾಜ್ಯನವರೆಗೆ ಸಾಕು ಮನಸ್ಸೆಲ್ಲ ತುಂಬೈತೆ ಅಂತ ಯಾರು ಹೇಳಂಗಿಲ್ಲ. ಈ ಮನಸ್ಸಿನ ಪಡಸಾಲೆಗೆ ಎಲ್ಲರೇ ಪಳ್ಳು ಉಳಿತದ. ಮತ್ತು ನೀವು ಅನ್ನೋರು ಮತ್ತು ಇದು ಕೂತ್ರಿ ಇಲ್ಲನ್ರಿ, ಇವತ್ತು ಪ್ರವಚನ ಕೊನೆದೈತಿ. ಮನಸ್ಸು ತುಂಬುದಂಥದ್ದು ಯಾವ್ದು ಇಲ್ಲನ್ರಿ. ರೊಕ್ಕ ರೂಪಾಯಿ ಸಂಸಾರ ವಸ್ತುಗಳು ಕೊಟ್ಟರೆ ಮನಸ್ಸು ತುಂಬಂಗಿಲ್ಲ. ಒಂದು ಪಡಸಾಲೆಗೆ ಏನು ತುಂಬಿರೂ ತುಂಬಂಗಿಲ್ಲ. ಒಂದು ದೀಪ ಹಚ್ಚಿದ ಬಳಕ ಮನೆಯಾಗೆಲ್ಲ ಬೆಳಕು ತುಂಬ್ತದೆ. ಹಂಗೆ
ವಸ್ತು ಕೊಟ್ಟರೆ ಈ ಮನಸ್ಸು ಸಾಕಾಗಂಗಿಲ್ಲ. ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ಬಂದದ, ಯಾವುದು ಹೋಗ್ತದ, ಯಾವುದು ಯಾವಾಗಲೂ ಇರೋದದ, ಯಾವುದು ಬಂದು ಹೋಗೋದದ, ಎಲ್ಲವೂ ಬಿಟ್ಟು ಹೋಗ್ತದೆ. ಯಾವಾಗಲೂ ಉಳಿಯುವಂಥ ದೇವರೊಬ್ಬರ ಒಳಗದಾನಂತ. ಯಾವಾಗ ಗುರು ನಮ್ಮ ಮನುಷ್ಯನೊಳಗೊಂದು ಜ್ಞಾನದ ದೀಪ ಹಚ್ಚತಾನಲ್ಲ, ಇಲ್ಲಿ ಕತ್ಲೆಲ್ಲ ಹೋಗಿ ಈ ಮನಸ್ಸಿನ ಪಡಸಾಲಿ ಒಳಗೆ ಜ್ಞಾನದ ಬೆಳಕು ಯಾವಾಗ ತುಂಬತೈತಿಲ್ಲ, ಅವಾಗ ಮೋಕ್ಷ ಸತ್ಯದ ದರ್ಶನ ಆಗ್ತದೆ. ಲಕ್ಷ್ಮಿ ಮ್ಯಾಗ 2 ಎಕರೆದಾಗ ವಾಡೆ ಇತ್ತು, ದೊಡ್ಡ ಅರಮನೆ ಅಂತದು. ಮಕ್ಕಳೆಲ್ಲ ದೊಡ್ಡ ದೊಡ್ಡ ಜಾಗ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಎಲ್ಲ ಇತ್ತು. ಬ್ಯಾಸಿಗೆ ಟೈಮದೊಳಗೆ ಬೇಡ್ಕೋ, ಮುಂದಿನ 10 ತೆಲಿ ತಿಂದ್ರು ತೀರ್ಲಾರ್ದಷ್ಟು ಕೊಡ್ತಾನೆ ಬೇಡ್ಕೊ. ಅವ ಮುದುಕಂದ ನಾವೊಂದು ಏನೋ ಬೇಡ್ಕೊಂಡ್ಯವ್ವ, ಕಾರ್ಬಾರ್ ನನ್ನ ಕಡೆ ಇಲ್ಲ, ನಾವೊಂದು 10,000 ಎಕರೆ ಜಮೀನು ಕೇಳಿ, ನಾಳೇನು ಫೋನ್ ಮಾಡಿ ಕರ್ಸೋದದ. ಜಮೀನಾಗ ಕೇಳಿದೆಯಪ್ಪ, ಒಂದು 10 ಮನ ಬಂಗಾರ ಕೇಳಬೇಕಾಗಿತ್ತು. ಮಕ್ಕಳಂದ್ರು ಬಂಗಾರ ಕೇಳಿ, ಜಮೀನು ಕೇಳ್ರು, ಫ್ಯಾಕ್ಟ್ರಿ ಕೇಳ್ರು, ಅಧಿಕಾರ ಕೇಳ್ರು. ಮಕ್ಕಳ ಕೈಗೆ ಅಧಿಕಾರ ಐತೆವ. ಇವತ್ತೊಂದು ರಾತ್ರಿ ಇರು, ನಾಳೆ ಸಾಯಂಕಾಲ ಚಂತನ ಎಲ್ಲರೂ ಕೇಳ್ಕೊತೀನಿ, ಎಲ್ಲರಿಗೆ ಆಶೀರ್ವಾದ ಮಾಡಿ ಹೋಗಂತ ಮಾತು ಕೇಳಿ ಲಕ್ಷ್ಮಿ ಒಳಗೆ ಹೋತು. ಯಪ್ಪ ಒಂದು 10,000 ಎಕರೆ ಜಮೀನು ಕೇಳಿಬಿಡು, ಎಲ್ಲ ದ್ರಾಕ್ಷಿ ಕಬ್ಬ ಹಚ್ಚುನು ಕೇಳಿಬಿಡತ್ತ ಅವ್ರ ಗಂಡ ಅಂತ ಅಂದ್ರು ತಿಳ್ಕೊತ. ಎರಡನೇದವ್ನು ಕೇಳ್ರು, ಎರಡನೇದವಂದ 4 ದೊಡ್ಡ ಸಕ್ರೆ ಫ್ಯಾಕ್ಟ್ರಿ ಕೇಳ್ರಿ, ಎಲ್ಲ ಕಡೆ ನಮ್ದ ಆಗ್ತೈತಿ ಅವ. ಮೂರನೇದವ್ನು ರಾಜಕಾರಣಿ ಇದ್ದವ್, 2 MP 2 MLA 1 ಮಂತ್ರಿ ಅಂದವ್. 4ನೇದವ ಅವ್ನ ಹೆಣ್ತಿ ಒಂದಿಟ್ಟು ಕಲಿಸ್ತಿದ್ರು, ಬಂಗಾರ ಕೇಳ್ರಿ ಒಂದು 10 ಮನ ಬಂಗಾರ 20 ಮನ ಬೆಳ್ಳಿ ಕೇಳ್ರಿ ಅಂತ. ಒಟ್ಟು ಅವ್ರು ಬೆಳ್ಳಿ ಎತ್ತಿವ್ರ, ಭೂಮಿ ಎತ್ತವ್ರ, MLA ಎತ್ತಿವ್ರ, ಫ್ಯಾಕ್ಟ್ರಿ ಎತ್ತಿವ್ರ, ಅವ್ರೆಲ್ಲ ಜಗಳಾಡತ್ರು. 4 ಮಂದಿದು ಮುಗಿದಿತ್ತು. 5ನೇದಕ್ಕೆ ಒಂದು ಸಣ್ಣ ಸೊಸೆ ಇತ್ತು. ನಮ್ಮ ಯಾದವಾಡದ ಒಂದು ಬಡವ್ರ ಮನೆಯಿಂದ, ರೈತರ ಮನೆಯಿಂದ ಕರ್ಕೊಂಡಿದ್ದ ಗೌಡ. ಚಂದಿತ್ತು, ಸೊಸೆ ಇತ್ತು. ಎಲ್ಲರೂ ಕೇಳ್ಕೋತ, ನೀವೆಲ್ಲರೂ ಕೇಳಂಗತಿ ಕತಿ, ಎಲ್ಲರೂ ಕೇಳ್ಕೋತ ಕಡೆಗೆ ಸಣ್ಣ ಸೊಸೆ ಕಡೆ ಬಂದ ಕೈ ಮಾಡಿದ. ಯವ್ವ, ಅವ್ರ ಜಮೀನು ಕೇಳ್ತಾರ, ಅವ್ರ ಫ್ಯಾಕ್ಟ್ರಿ ಕೇಳ್ತಾರ, ಅವ್ರ ಬಂಗಾರ ಕೇಳ್ತಾರೆ, ಇವ್ರ ಕುರ್ಚಿ ಕೇಳ್ತಾರ, ಎಲ್ಲ ಕೇಳ್ತಾರೆ. ನಿಂಗೆ ಏನು ಬೇಕು? ಎದ್ದು ನಿತ್ತು ಒಂದು 20 ವರ್ಷದ ಹುಡುಗಿ ಕಣ್ಣಾಗ ನೀರ. ಮಾವುಗಂದ್ರೆ, ಯಪ್ಪ ಮಾಮ, ದೊಡ್ಡವ್ರೆಲ್ಲ ಅಕ್ಕತಂಗಿರ ಅಣ್ಣತಮ್ಮರೆಲ್ಲ ದೊಡ್ಡವ್ರ ಅನ್ನಗಳು ಪಂಚರು ಎಲ್ಲ ಕೇಳಿದಾಗ ನಾ ಏನು ಹೇಳೋದು? ನೋಡು, ಯಾವತ್ತು ಮದುವೆ ಆಗಿ ವಾಡ್ಯದಾಗ ಬಂದೆಲ್ಲ ಅವತ್ತು ನೀ ಗೌಡತ್, ನೀ ಕೂಲಿಕಾರ ಮಗಳಲ್ಲ. 4,000 ಎಕರೆದಾಗ ನಿನಗೊಂದು 100,000 ಎಕರೆ ನಿನಗೂ ಮಾಲಕ್ತದಿ. ಎಲ್ಲರ ಜೊತೆಗೆ ಕೇಳೋ ಹಕ್ಕು ನಿನಗೂ ಐತಿ ಮಗಳೇ, ಸಣ್ಣಕ್ಕೆ ಅಂತ ಅನ್ನಕ್ಕೆ ಹೋಗ್ಬೇಡ. ಎಲ್ಲರಿಗೂ ಏನೋ ಅನಿಸ್ತು, ನಿನಗೇನು ಅನಿಸ್ತತಿ ಕೇಳಂತ ಒಂದು ಮಾತಂದಾಗ ಎದ್ದು ನಿತ್ತಾಳ ಸೊಸೆ. ಬಿಕ್ಕಿ ಅಳತದ, ಏನೂ ಗೊತ್ತಿಲ್ಲ. 21 ವರ್ಷ ದುಡಿ ಕಣ್ಣಾಗ ನೀರು ಬಂದಾವ. ಎಳ್ಕೋತ ಒಂದು ಮಾತು ಕೇಳ್ತಾಳ ಲಕ್ಷ್ಮಿಗೆ. ಮಾವನ ಮುಂದೆ ಹೇಳ್ತಾಳೆ, ಯಪ್ಪ ಮಾವಗಂದ್ರೆ, ಮಾಮ ನಮ್ಮ 10,000 ಎಕರೆ ಜಮೀನು ಬೇಡ. ಏನಂತಾಳೆ? 10,000 ಎಕರೆ ಜಮೀನು ಬೇಡ, ಮನಗಟ್ಲೆ ಬಂಗಾರ ಬೇಡ, ಸಕ್ರೆ ಫ್ಯಾಕ್ಟ್ರಿ ಬೇಡ, ನಮ್ಗೆ ಯಾವ ಕುರ್ಚಿ ಬೇಡ, ಬಂಗಾರ ಭೂಮಿ ಬೇಡ. ಇದ್ದದ್ದು ಎಲ್ಲ ಹೋಗಿ ನಾವು 5-6 ಮಂದಿ ಅಣ್ಣತಮ್ಮರ ಆಗ್ತಂಗಾರ ಕೂಲಿ ಮಾಡಿ ತಿಂದ್ರೆ ಚಿಂತಿಲ್ಲ. ಈ ಮನ್ಯಾಗಿನ ಪ್ರೀತಿ ಹೋಗಲಾರ್ದಂಗೆ ಆಶೀರ್ವಾದ ಮಾಡಕ್ಕೆ ಹೇಳ ಲಕ್ಷ್ಮಿ. ಕೂಲಿ ಚಂತನ ಕೂಲಿ ಮಾಡಿ 10 ಮನಿಗೆ ಒಂದ ಗಡೆಯಾಗ ಅಂಬಲಿ ಕುದಿಸಿ ಒಂದೇ ಎಡಾಗ ಊಟ ಮಾಡುವಂತ. 2 ಕೈಗೆ ದುಡಿಯುವಂಥ ರಟ್ಟಿಗೆ ಶಕ್ತಿ ಕೊಡತ್ತೆ ಹೇಳು, ದುಡಿಯಾಕ ಬಲ ಕೊಡತ್ತೆ ಹೇಳು. ಅಲ್ಲಿ ಎಡು ಬಡದ್ರೆ ಇಲ್ಲಿ ಎದೆ ನೂಸ್ಬೇಕು, ಅಲ್ಲಿ ಮುಳ್ಳು ಚುಚ್ಚಲ್ಲಿ ಕಣ್ಣೀರು ತುಂಬಬೇಕು. ಹಿಂಗೆ 6 ಮಂದಿ ಅಕ್ಕ ತಂಗಿರ, 6 ಮಂದಿ ಅಣ್ಣತಮ್ಮರ ಪ್ರೀತಿ ಕಡಿಮೆ ಆಗಬಾರ್ದು. ಮನ್ಯಾಗ ಮನುಷ್ಯನಾಗ ಎಲ್ಲರೂ ಕೂಡಿ ದುಡಿದ ಈ ಮನ್ಯಾಗ ಪ್ರೀತಿ ನಕ್ಕೋತಿರುವಂಥ ಆಶೀರ್ವಾದ ಕೊಟ್ಟ ಇದನ್ನು ಎಲ್ಲ ಅವಯಂತ ಹೇಳತ್ತ ಸೊಸಿ. ಮುದುಕಳಾಕತ್ತ ಮುದುಕೊಂದು ಮಾತಂದ, 95 ವರ್ಷ ಆತಿ, ಬುದ್ಧಿ ನನಗೂ ಬರಲಿಲ್ಲಲ್ವ. ನೆಗ್ಯಾನ ಮಕ್ಕಳು ತೆಳಗೆ ತಲೆ ಹಾಕಿರು, ಎಲ್ಲರೂ ಕಣ್ಣಾಗ ನೀರು ಬತ್ತು. ಕೊನೆಗೆ ಮುದುಕ್ ಕೇಳ್ತಾನೆ, ಇಕ್ಕಿದ ಅನ್ನೋಣಕ್ಕೆ ಹಿಂಗೈತಿ. ಬಂಗಾರ ಕೇಳೋನು ಏನು ಕೇಳೋನೋ, ಎಲ್ಲರೂ ಎದ್ದು ನಿಂತು ಕೈ ಜೋಡಿಸರು. ವಯಸ್ಸಲ್ಲೇ ಸಣ್ಣಕ್ಕೆ ಆದರೂ ಸಹಿತ ಮನಸ್ಸಲ್ಲೇ ದೊಡ್ಡಕ್ಕೆ ಅದ ಅಂದ ಬೆಳಕ ಸಣ್ಣಕ್ಕಿದು ಏನೈತಿ ಅದ ಯೋಗ್ಯ ಐತಿ. ಮಾವತ್ತ ನಿನ್ನಷ್ಟು ಬುದ್ಧಿ ನನಗೆ ಬರಲಿಲ್ಲಲ್ವೇ? ಬರಲಿಲ್ಲ. ಈ ಮನೆಯಾಗ ಪ್ರೀತಿ ಮೈ ಮುರಿದು ದುಡಿಯುವಂಥ ಶಕ್ತಿ 2 ಕೊಟ್ಟು ಎಲ್ಲ ಹೋದ್ರೆ ಚಿಂತಿಲ್ಲತ್ತು ಮುದುಕಳ್ತಿದ್ದು ಎಲ್ಲರೂ ಅಳ್ತಿದ್ರು. ಅಟ್ಟೊತ್ತಿಗೆ ಹಿಂದೆ ಬಂದು ನಿತ್ತಿಳು ಲಕ್ಷ್ಮಿ, ಕೈಯಾಗ ಹಿಡ್ಕೊಂಡು ನಿತ್ತಾಳ ಆರತಿ. ಲಕ್ಷ್ಮಿ ನಿಂತಿದ್ಳು. ಹಿಂದೆ ತಿರುಗಿ ನೋಡಿದ, ಲಕ್ಷ್ಮಿ ಕಣ್ಣಾಗೂ ಸಹಿತ ನೀರು ಬಂದಾವು. ಅವಾಗ ಮುದುಕೊಂದು ಮಾತು ಕೇಳಿದೆ, ಯವ್ವ ನಾವು ಸಂಸಾರಿ ಮಂದಿ,
ಬಡತನ ಬಂದ್ರೆ ಅಳ್ತೀವಿ, ಸಾವುಕಾರಿಗೆ ಬಂದ್ರೆ ಸೊಕ್ಕಿ ಬರ್ತೀವಿ. ನಾವು ಸಂಸಾರಿ ಮಂದಿ ನಾವು ಅಳ್ತೀವಿ. ದೇವರಾಗಿ ನಿನ್ನ ಕಣ್ಣಾಗ ನೀರು ಹಾಕಬೇಕಂತ ಕೇಳಿದವ ಮುದುಕ. ಅವಾಗ ಹೇಳ್ತಾಳ, ಎಲ್ಲಿ ಪ್ರೀತಿ ಐತಿ ಅಲ್ಲಿ ಲಕ್ಷ್ಮಿ ಅದಾಳ. ಈ ಮನ್ಯಾಗ ಪ್ರೀತಿನ ತುಂಬೈತಿ ಅಂದ್ರೆ ಇನ್ನೆಂದೂ ಹೊರಗೆ ಹೋಗಂಗಿಲ್ಲ ಅಂತ ತಿರುಗಿ ಜಗಲಿ ಮ್ಯಾಗ ಹೋಗಿ ಕೂತ್ರತ್ತ ಜೀವನದೊಳಗೆ. ಮೇ ಹಿಂಡುವಂಗೆ ಬೆವರಲ್ಲೇ ಭೂಮಿಯಾಗ ಚೆನ್ನಾಗಿ ದುಡಿಯೋದು, ಇದ್ದದ್ದನ್ನು ಚೆನ್ನಾಗಿ ಹಂಚ್ಕೊಂಡು ಉಣೋದು, ಸಂಪತ್ತು ಬರಲಿ ಹೋಗಲಿ ಇದ್ದದ್ರೊಳಗೆ ಖುಷಿಯಾಗಿರೋದು, ಪ್ರೀತಿನ ಕಳ್ಕೊಳ್ಳಾರ್ದ ಎಲ್ಲರ ಮನೆಯಾಗಿದ್ರೆ ಆ ಮನೆ ಮಹಾಮನೆ ಆಗ್ತದೆ, ಬಸವಣ್ಣ ಮನೆ ಆಗ್ತದೆ ಅಂತಕ್ಕಂಥದ್ದು ಬಹಳ. ಏನು ಕಲಿಯೋದಂದ್ರೆ ಮನಸ್ಸು ಸ್ವಚ್ಛ ಮಾಡೋದು ಕಲಿಯೋದ, ವಿಶ್ವಾಸ ಪ್ರೀತಿಯನ್ನು ಕಲಿಯೋದ, ಭಗವಂತನ ಭಕ್ತಿ ಅಂತಕ್ಕಂಥದ್ದು ಮಾಡೋದನ್ನು ನಾವು ಕಲಿಬೇಕು. ನಂಬಿ ಕರೆಯದೊಡೆ ಓ ಎನ್ನನೇ ಶಿವ ಎಂತಿಂತವ್ರು ಭಾರತ ದೇಶದಾಗ ನಂಬಿ. ದೇವರು ಒಂಚೂರು 6:30 ಮಳೆ ಕೊಟ್ಟ ಅಂದ್ರೆ ಎಷ್ಟು ನೋವಾಗತ್ತಂದ್ರೆ ಅದು 1 ವಾರ ಗಂಟ್ಲೆ ನೋವು ಇರ್ತೈತಿ. ಪಾರಮಾರ್ಥಿಕ ಸತ್ಯನ ಹೆಂಗೆ ತಿಳ್ಕೊಳ್ಳೋದು, ಅಜ್ಜರ್ ಇಲ್ಲಿ ಬಂದು ನಿಮಗೆಲ್ಲ 2 ಮಾತು ಹೇಳಿದ್ರ ಖುಷಿ ಆಗ್ತದ ಅನ್ನೋದು ಪಾರಮಾರ್ಥಿಕ ಸತ್ಯ. ಜೊತೆಗೇನೆ ಮಳೆ ಆದ್ರೂ ಒಳಗರ ಬಂದು ನಿಮಗೆ ದರ್ಶನ ಕೊಡ್ತಾರಲ್ಲ ಅಂತ ಅನ್ಕೊಂಡು ಬಿಟ್ರ ನೆಮ್ಮದಿಯಾಗಿರಕ ಸಾಧ್ಯದ. ಇಲ್ಲ ಅಂದ್ರೆ ದುಃಖಕ್ಕೆ ಒಗಿತದದು, ದುಃಖಕ್ಕೆ ಒಗಿತದದು. ನೀವು ಹಂಗ ಜೀವನದಲ್ಲಿ ಆಸೆ ಬಯಸ್ತೀವಿ, ಬಯಕೆಗಳು ನಮ್ಮ ಏನು ಕಡಿಮೆ ಅದಾವನು ಬಯಕೆಗಳು. ಎಂತೆಂಥ ಬಯಕೆಗಳು ಅದಾವಂದ್ರೆ ಎಲ್ಲ ಅನ್ಕೊಂಡಿದ್ದಾಗಬೇಕು. ಮಸ್ತ್ ಏನೇನು ಅನ್ಕೋತೀವಲ್ಲ ಎಲ್ಲ ಆಗಬೇಕು ಅಂತ ಅನ್ಕೊಂಡಿವಿ. ಆದ್ರೆ ಆ ಬಯಕೆಗಳು ಯಾವೂ ಈಡೇರುವುದಿಲ್ಲ. ಇದು ದೇವನ ಇಚ್ಛೆ. ಇದು ನೀವು ಎಷ್ಟು ಜನಕ್ಕೆ ನಿಮಗೆ ಆಸೆ ಇರುವುದಿಲ್ಲ? ನಮ್ಮ ಸೊಸೆಂದರು ನಮಗೆ ಬಿಸಿ ರೊಟ್ಟಿ ಮಾಡಿಕೊಡ್ಲಿ ಅಂತ ಎಷ್ಟು ಅತ್ತೆಂದರಿಗೆ ಆಸೆ ಇರೋದಿಲ್ಲ, ಮಾಡಿಕೊಟ್ಟಾರ ನಾವು ಎಂದರೆ ಆಗುದಿಲ್ಲ. ಅದು ಆಸೆ ಅಷ್ಟೇ, ಎಂದೂ ಅವರು ಮಾಡಿಕೊಟ್ಟೇ ಇಲ್ಲ. ಮತ್ತು 1ನೇ ದಿನ ಹಬ್ಬ ಅಂದ್ರೆ ನಮ್ಮವ್ವ ಅಂತ ನಿಮಗೆ ಮಾಡಿಕೊಟ್ಟಿರ್ತಾರ. 1 ವಾರ ಆಯ್ತು ಅಂದ್ರೆ ಕಟ್ರೊಟ್ಟಿ ತುರುಕ್ತಾರ ಬಾಯಾಗ, ಕಟ್ರೊಟ್ಟಿ ತಿಂದ ಮಲ್ಕೊಂತಾರ. ನಿನ್ನೆ ಒಬ್ಬ ಬಂದಿದ್ದ, ಅಜ್ಜರ್ ನೀವು ಅತ್ತಿ ಸೊಸಿದ್ ಹೇಳಕತ್ತೀರಿ, ಅದೇನು ಬಹಳ ದೂರ ಇಲ್ರಿ, ನಮ್ಮ ಮನ್ಯಾಗ ಐತಿ ಅಂದ ಹುಡುಗ. ನಮ್ಮ ಮನ್ಯಾಗ ಐತಿರಿ, ನಾನು ನಿನ್ನ ಕಾರ್ಯಕ್ರಮ ಮುಗಿಸಿ 8:00 ಬಂದಾಗ, ಇದು ನೀವು ಹೇಳ್ತಿರೋ ಬಿಡ್ತಿರೋ ಭಾಷಣದಾಗ ನಮ್ಮ ಮನ್ಯಾಗ ಐತಿ. ಏನು ನಮ್ಮ ಸೊಸಿ ನಮ್ಮ ಮನೆಗೆ ಬಂದಾಳ, ನಮ್ಮ ಅಣ್ಣನ ಹೆಂಡತಿ ಸೊಸಿಗೆ ಊಟ ಹಾಕಿ ಸಪ್ರೇಟ್ ತಾಟ್ ಇಟ್ಟಾಳ. ಆ ಹುಡುಗ ಸಪ್ರೇಟ್ ತಾಟು ಏನ ಮುದುಕಿ ಆ ತಾಟ್ನಾಗ ತಿನ್ಬೇಕು, ಅದ್ರನಾಗ ಇದು ಮಾಡಬೇಕು ಅಂತ ಸಪ್ರೇಟ್ ತಾಟ್ ಇಟ್ಟಾಳ. ಇದನ್ನೆಲ್ಲ ನೋಡಿ ನನಗೆ ಭಾಳ ನೋವಾಯ್ತು ಅಂದ ಆ ಹುಡುಗ. ಭಾಳ ನೋವಾಯ್ತು ಅಜ್ಜಾರ, ಏನು ಮಾಡ್ಬೇಕು ಇದಕ್ಕೆ ಸೊಲ್ಯೂಷನ್ ಏನು? ನಾ ಅಂದ್ಯ, ಏನೂ ಮಾಡಬೇಡ, ನಿಮ್ಮ ಸೊಸಿಗೆ ಅವು ಏನು ಅಣ್ಣನ ಸೊಸಿ ಎಲ್ಲ ಅದಾರ, ಅವ್ರಿಗೆ ಮಕ್ಕಳು ಅದಾವನು ಇಲ್ಲಿ ಈಗ ಆಗ್ಯಾವ್ರಿ, ಸಣ್ಣ ಅದಾವು. ಮತ್ತು ಅವು ದೊಡ್ಡವಾದ್ಮ್ಯಾಗ ಅವು ತಾಟ್ ತೆಗೆದಿಡ್ತಾವ, ತಲೆ ಕೆಡಿಸ್ಕೋಬೇಡ ಅಂದೇನ. ಅವು ದೊಡ್ಡವಾದ್ಮ್ಯಾಗ ತಾಟ್ ತೆಗೆದಿಡ್ತಾವ. ಯಾಕೆ ತಾಟ್ ತೆಗೆದಿರ್ತಾವ್ರಿ? ಈಗ ಇವ್ರು ವಯಸ್ಸಿದವ್ರ ಅದಾರ, ವಯಸ್ಸಾದವ್ರಿಗೆ ತಾಟ್ ತೆಗೆದಿಟ್ಟು ಊಟ ಹಾಕಕತ್ತಾರ. ನಾಳೆ ಅವು ದೊಡ್ಡವಾದವು ಅಂದ್ರೆ ಬಿಡ್ತಾವ. ನಾವು ತಾಟರ ಕೊಟ್ಟಾರ, ಅವು ಗೆಟ್ಟ ಊಟ ಅಂತಾವ. ಅವು ತಾಟ ಅಲ್ಲ, ಗೆಟ್ಟ ಊಟ. ಹೊರಗೆ ಹೋಗೋದು ನಾವು ಬಳೆ. ಏನು ಈ ಬದುಕಿನಲ್ಲಿ ಪ್ರೀತಿಯಿಂದ ಅರಿವಿಟ್ಟುಕೊಂಡು ಬದುಕಬೇಕು. ನಾವ್ಯಾರೂ ಇಲ್ಲಿ ಇರಕ್ಕೆ ಬಂದಿಲ್ಲ, ನಾವ್ಯಾರೂ ಈ ಜಗತ್ತಿಗೆ ಶಾಶ್ವತವಾಗಿ ಇರಲಿಕ್ಕೆ ಬಂದಿಲ್ಲ. ಏನಿದೆ ಇರುವಷ್ಟು ದಿನ ಅರಿವಿಟ್ಟುಕೊಂಡು ಬದುಕಬೇಕು. ಒಮ್ಮೆ 9 ನಂಬರ್ ಅಂತು ನಾ ಶ್ರೇಷ್ಠ ಅಂತು, 9 ನಂಬರ್ 8 ಅಂತು ನಾ ಬಹಳ ಶ್ರೇಷ್ಠ ಅಂತು, 7 ಅಂತು ನಾ ಬಹಳ ಶ್ರೇಷ್ಠ, 6 ನಾ ಶ್ರೇಷ್ಠ ಅಂತು ಜಗಳಾಡಿದ್ವು. ಎಲ್ಲಿವರೆಗೂ ಜಗಳಾಡಿದ್ವು? 2 ನಂಬರ್ವರೆಗೂ ಜಗಳಾಡಿದ್ವು. 9ರಿಂದ 2 ನಂಬರ್ವರೆಗೂ ನಾ ಶ್ರೇಷ್ಠ, ನಾ ಶ್ರೇಷ್ಠ, ನಾ ಶ್ರೇಷ್ಠ. 1 ನಂಬರು ಜಗಳ ಆಡ್ಲಿಲ್ಲ. ಅದೇನು ಮಾಡ್ತು? ಅವು ಜಗಳ ಆಡಿ ಎಲ್ಲ ಹೋಗ್ಯಾವು. 0 ನೀ ಏನದಿಯಲ್ಲ 0, ನೀ ಜಗಳ ಆಡೋದು ಬೇಡ. ನೀ ಜಗಳ ಆಡಿಬಿಟ್ರೆ ಸಣ್ಣವರಾಗ್ಬಿಡ್ತೀವಿ. 9 ನಂಬರ್ಕಿಂತ ದೊಡ್ಡವರಾಗ್ಬೇಕಂದ್ರೆ ನೀ ನನ್ನ ಮಗ್ಳು ಕುಂತು ಬಿಡು, 10 ಆಗಿಬಿಡ್ತೀವಿ, ದೊಡ್ಡವರಾಗಿ ಬಿಡ್ತೀವಿ ನಾವು ಅಂತ. ಬರೇ ಮಗ್ಳು ಕುಂದರ್ಸಿದ್ರೆ ದೊಡ್ಡವರಾಗಿ. ಸತ್ಯ ಹೇಳ್ತೀನಿ ರವ, ನೀವೆಲ್ಲ ನನಗೊಂದು 2-3 ಜನ ಕೇಳಿದ್ರು ಫೋನ್ ಮಾಡಿ ಮೈಸೂರೊಳಗೆ, ಅಲ್ರಿ ಅಜ್ಜಾರ ನೀವು ಭಾಳ ಚಲೋ ಕೆಲಸ ಮಾಡಕತ್ತೀರಿ, ಮನೆ ಅಡ್ಡಾಡಿ ಚಟ ಬಿಡ್ಸಕತ್ತೀರಿ, ನಿಮ್ಗೊಂದು ಪ್ರಶ್ನೆ ಅಂತಂದ್ರೆ ಅವ್ರು ಮೈಸೂರವ್ರು. ನಾ ಕೇಳಿದೆ, ಕೇಳಿ ಅಂದೆ ನಾನು. ಅವ್ರು ಅಂದರು, ನೀವು ಮನೆಗೆ ಚಟ ಬಿಡಿಸೋ ಬದ್ಲಿ ಸರ್ಕಾರಕ್ಕೆ ಮನವಿ ಮಾಡಿ ದಾರು ಅಂಗಡಿನೇ ಬಂದ್ ಮಾಡಿಸ್ಬಿಡ್ರಲ್ಲ ಅಂದ್ರು ಅವ್ರು. ಕರೆಕ್ಟ್ ಕೇಳ್ಯಾರಿಲ್ಲ? ಯಾರ್ಯಾರು ಚಪ್ಪಾಳೆ ಹೊಡೆದಿರಿ, ನಾಳಿಂದ್ರ ಕತ್ರಿ ಬಜಾರ್ನಾಗ ನಾ ಸತ್ಯಾಗ್ರಹ ಕುಂದಿರ್ತೀನಿ, ಮನೆ ಮಠ ಬಿಟ್ಟು ಬರ್ಬೇಕಾ? ಬರ್ತೀರಾ? ಸರ್ಕಾರಕ್ಕೆ ಮನವಿ ಮಾಡಿ ದಾರು ಅಂಗಡಿ ಬಂದ್ ಮಾಡಿಸ್ಬೋದು, ಇಲ್ಲ ನಂಗಿಲ್ಲ. ಸತ್ಯಾಗ್ರಹ ಕುಂದಿರ್ಬೇಕು, ಅದಕ್ಕೆ ಸ್ಟ್ರೈಕ್ ಮಾಡಬೇಕು. ನಂದೇನು ಹೆಂಡ್ರಿಲ್ಲ, ಮಕ್ಕಳಿಲ್ಲ, ಅವ್ವ ಅಪ್ಪ ಏನೂ ಇಲ್ಲ, ನಾ ಕುಂದಿರ್ತೀನಿ. ನಾ ಕೇಳಿದೆ ಮೈಸೂರವನಿಗೆ,
ದಾರು ಅಂಗಡಿನೇ ಬಂದ್ ಮಾಡಿಸ್ಬಿಟ್ರೆ, ಸರ್ಕಾರದವ್ರು ಮನವಿ ಕೊಟ್ಟೆ ಬಂದ್ ಮಾಡಿಸ್ಬಿಟ್ರೆ ಚಲೋ ಆಕ್ಕೈತಲ್ಲ ಅನ್ನಕತ್ತೀರಿ. ಇಲ್ಲ ಮಾಡ್ತೀನಿ, ಇಲ್ಲ ಅನ್ನಂಗಿಲ್ಲ. 15 ಬೇಡ 20 ದಿನ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ, ಬಂದು ಕುಂದಿರ್ತೀನಿ ಅಂದ್ರೆ ಮಾತೇ ಇಲ್ಲ. ನಿಮ್ಮ ಊರಾಗ ಒಬ್ಬ ಮೆಹಂದಿ ಅಂಗಡಿ ಹಾಕ್ಯಾನ ಅಂತ ತಿಳ್ಕೊರಿ. ಮೆಹಂದಿ ಅಂಗಡಿ ಗೊತ್ತಾಗತ್ತಿಲ್ಲ, ಅವು ಮದುವೆ ಹಾಕ್ಕೊಂತಿರಲ್ಲ, ಮೆಹಂದಿ ಎಲ್ಲ ಹಾಕ್ಕೊಂತಿರಲ್ಲ, ಚಂದ ಕಾಣಬೇಕು ಕೈ ಅಂತಂದ್ರೆ, ಕೈ ಚಂದ ಕಾಣಕ್ಕೆ ನಿಮಗೆ ಮೆಹಂದಿನೇ ಬೇಕಿಲ್ಲ, ಕೈ ಚಂದ ಕಾಣಂಗಿಲ್ಲ. ಅದು ಮೆಹಂದಿ ಅಂಗಡಿ ಹಾಕಿರ್ತಾನೆ ಊರಾಗ ಅಂತ ತಿಳ್ಕೊರಿ. ಮದುವೆ ಸೀಸನ್ ಇರ್ತೈತಿ, ಮೆಹಂದಿ ಅಂಗಡಿ ಚಲೋ ನಡಿತೈತಿ. ಮದುವೆ ಸೀಸನ್ ಮುಗೀತು, ಗತ ಬಿತ್ತು, ರಾಜಯೋಗ ಮುಗೀತು ಅಂದ್ರೆ ಒಬ್ಬರ ಮೆಹಂದಿ ಅಂಗಡಿ ಕಡೆ ಹೊಕ್ಕಿರ ನೀವು. ಒಬ್ಬರು ಮೆಹಂದಿ ಅಂಗಡಿ ಕಡೆ ಹೋಗಲಿಲ್ಲ ಅಂದ್ರೆ ಅವ ಅಂಗಡಿ ನಡೆಸ್ತಾನನು ಬಂದ್ ಮಾಡ್ಕೊಂಡು ಹೊಕ್ಕನಿಲ್ಲ. ಮೆಹಂದಿ ಖರೀದಿ ಮಾಡೋರೇ ಇಲ್ಲ ಅಂದ್ರೆ ಮೆಹಂದಿ ಅಂಗಡಿ ಬಂದಾಗುತ್ತಾ, ಕುಡಿಯೋರೇ ಇಲ್ಲ ಅಂದ್ರೆ. ಈ ಪ್ರಯತ್ನ ಮಾಡಕತ್ತೀನಿ ನಾನು ಅಷ್ಟೇ, ಇದು ನಿಸ್ವಾರ್ಥ ಪ್ರಯತ್ನ ನಂದು. ಕುಡಿಯೋರೇ ಇಲ್ಲ ಅಂದ್ರೆ ಅಂಗಡಿ ಬಂದ್ ಆಗ್ಬೋದಲ್ಲ. ನನ್ನ ಭಕ್ತರಿಗೆ ಮನವರಿಕೆ ಮಾಡ್ತೀನಿ. ಎಷ್ಟು ದೊಡ್ಡ ಗ್ಯಾಂಬ್ಲಿಂಗ್ ಐತಿ ಅಂದ್ರೆ ನಿಮ್ಗೆ ಸುಮ್ಮನೆ ಹೇಳ್ತೀನಿ. KSRTC ಹಿಂದೆ ನಿಮ್ಮ ಊರಾಗ ಬಸ್ ಬರ್ತೈತಿಲ್ಲ, KSRTC ಹಿಂದೆ ಏನು ಹಚ್ಚಾರ, ವಿಮಲ್ ಸ್ಟಿಕ್ಕರ್ ಹಚ್ಚಾರ ನೋಡಿರಿ. ಆ KSRTC ಹಿಂದೆ ಯಾವ ಸ್ಟಿಕ್ಕರ್ ಐತಿ ನೋಡ್ತಿರಿಲ್ಲ. ನಾವು ದಿವಸ ಬಸ್ನಾಗ ನೋಡ್ತೀನಿ, ನಾ ಅಂತೂ ಕಾರ್ದಾಗ ದಿವಸ ನೋಡ್ತೀನಿ ಹೋಗ್ಬೇಕಾದ್ರೆ. ವಿಮಲ್ ಸ್ಟಿಕ್ಕರ್ ಹಚ್ಚಾರಮ್ಮ ನೋಡ್ರಿ. ಆ ವಿಮಲ್ ತಿನ್ರಿ ಅಂತ 3 ಹೀರೋಗಳು ಹೇಳ್ತಾರೆ ನೋಡಿರಿ. ಹಿಂದಿಯವರವರೇ ಎಲ್ಲ ಅವರೇ ಹೊಸವೇ. 3 ಹೀರೋಗಳು ಏನು ವಿಮಲ್ ತಿನ್ರಿ ಅಂತ ಹೇಳ್ತಾರಲ್ಲ, ಒಮ್ಮೆ ವಿಮಲ್ ತಿಂದಿಲ್ಲ ಅವರು. ಹಂಗೆ ತಿನ್ರಿ ಅಂತ ಸುಮ್ಮನೆ ಪೋಸ್ ಕೊಡಕ್ಕೆ ಒಬ್ರೊಬ್ರು ಎಷ್ಟು ತೊಗೊಂಡಾರ ಗೊತ್ತನು? ಇದು ನಿಮಗೇನು ಸಿಕ್ಕೈತಿ? 4 ರೂಪಾಯಿರ ಸಿಕ್ಕೈತ ಹೋಗ್ಲಿ. ಒಂದು ವಿಮಲ್ ಸುಮ್ಮನೆ ಪೋಸ್ ಕೊಟ್ಟವ್ರು ಒಬ್ರಿಗೆ ನಿಂದವಂಗೆ ಏನು ಸಿಕ್ತಂದ್ರೆ ಬಿಳಿ ಹಲ್ಲು ಹೋಗ್ಯಾವು, ಆರೆಂಜ್ ಹಲ್ಲು ಆಗ್ಯಾವ, ಇದ ಸಿಕ್ಕದ ಮತ್ತೇನು ಸಿಕ್ಕೇ ಇಲ್ಲ. ಸುಮ್ಮನೆ ನಿಮಗೆ ತಿನ್ರಿ ಅಂತ ಹೇಳವಂಗ KSRTC ಹಿಂದೆ ಏನು ಸ್ಟಿಕ್ಕರ್ ಹಚ್ಚಾರಲ್ಲ, ಅದು ಎಷ್ಟಕ್ಕೆ ಕಾಂಟ್ರಾಕ್ಟ್ ಆಗ್ಯದ ಗೊತ್ತನು? ಕಾಂಟ್ರಾಕ್ಟ್ ಆಗಿದ್ದದು ಅಂದಾಜು, ನನಗೆ ಗೊತ್ತಿಲ್ಲ, ಅದು ನಾನಿನ್ನ ಚೆಕ್ ಮಾಡ್ಬೇಕು. ಹತ್ರ ರೊಕ್ಕ ತೊಗೊಂಡು ನಿಮಗೆ ವಿಮಲ್ ತಿನ್ರಿ ಅಂತ ಸ್ಟಿಕ್ಕರ್ ಹಚ್ಚಾರ. ನನಗೆ ಒಂದು ಮಾತು ಹೇಳ್ರವ, ಈಗ ನಾ ಹಗರು ಬಿಡಂಗಿಲ್ಲ ಸರಳ. 4 ದಿನ ಚಟ ಬಿಡಿಸೋ ನನ್ನ ಮಾತು ಕೇಳ್ತಿರೋ ಏನು? 365 ದಿನಾನು KSRTC ಬಸ್ಸಿಂದು ವಿಮಲ್ ನೋಡ್ತಿರಲ್ಲ, ಅದನ್ನು ನೋಡಿ ಹುಡುಗರು ಕಲಿತಾವೋ. 4 ದಿನ ನನ್ನ ನೋಡಿ ಹಬ್ಬಬ್ಬ ಅಂದ್ರೆ ಇನ್ನು 1 ವಾರ ನನ್ನ ನೆನೆಸ್ತಾವೆ. ಮತ್ತು 1 ವಾರ ಆದ್ಮ್ಯಾಗ KSRTC ಬಸ್ ಮುಂದೆ ಬಂದಾಗ ಹುಡುಗರಿಗೆ ಕಾಣೋದು ಏನು? ವಿಮಲ್ ಸ್ಟಿಕ್ಕರೇ. ಮನಸ್ಸು ಸೆಳೆಯೋದಿಲ್ಲ ಅವಕ್ಕೆ? ಸೆಳಿತೈತಿಲ್ಲ. ಅಷ್ಟೇ ಯಾಕವ? ಈಗ ನೋಡ್ರಿ, ಎಳ್ನೀರು ಕುಡಿದ್ರೆ ಹೊಟ್ಟೆ ತಂಪಾಗತ್ತಂತ ಭಾಳ ಜನ ಹೇಳ್ತಾರೆ. ಎಲ್ಲರೂ ಎಳ್ನೀರು ಕುಡ್ರಿ ಅಂತ ಅಡ್ವರ್ಟೈಸ್ ಬರ್ತಾವನು. ನಿಮ್ಮ ಧಾರಾವಾಹಿ ಹಚ್ಚಿರ್ತೀರಿ, ಧಾರಾವಾಹಿ ನಡು ಎಂದರೆ ಎಳ್ನೀರು ಕುಡಿರಿ ಅಂತ ಅಡ್ವರ್ಟೈಸ್ ಒಂದು ಬರಂಗಿಲ್ಲ. ಆದ್ರೆ ಕೋಕೋ-ಕೋಲಾ ಕುಡೀರಿ ಅಂತ ಎಷ್ಟು ಅಡ್ವರ್ಟೈಸ್ ಬರಂಗಿಲ್ಲ. 7 ಅಪ್ ಕುಡೀರಿ ಅಂತ ಎಷ್ಟು ಅಡ್ವರ್ಟೈಸ್ ಬರಂಗಿಲ್ಲ. ಅದು ಸ್ಟಿಂಗ್ ಬಂದದ ನೋಡು, ಸ್ಟಿಂಗ್. ಅವು ಕುಡಿದು ಟಿಂಗ್ ಹಾಕವು. ಸ್ಟಿಂಗ್ ಕುಡೀರಿ ಅಂತ ಅಡ್ವರ್ಟೈಸ್ ಐತಿ, ಯಾಕೆ? ರೊಕ್ಕ ತಗೋತಾರ. ಕೋಕೋ-ಕೋಲಾ ಕುಡೀರಿ ಅಂತ ಅಡ್ವರ್ಟೈಸ್ ಐತಿ, ಯಾಕೆ? ರೊಕ್ಕ ತಗೋತಾರ. ಎಳ್ನೀರು ಕುಡೀರಿ ಅಂತ ಅಡ್ವರ್ಟೈಸ್ ಐತನೂ ಇಲ್ಲ, ಯಾಕೆ? ಚಲೋದು ಪ್ರಚಾರ ಯಾರೂ ಮಾಡಂಗಿಲ್ಲ, ಕೆಟ್ಟದ್ದ ಪ್ರಚಾರ ಮಾಡ್ತಾರೆ. ಚಲೋದು ಯಾರೂ ಪ್ರಚಾರ ಮಾಡಂಗಿಲ್ಲ. ಮಂದಿಗೆಲ್ಲ ದುನಿಯಾ ಮೇ ಹಮ್ ರೇತೆ ಹೇನಾ ಉಸ್ ಸಬ್ಕೋ ಚಾಹಿಯೇ ಪೈಸಾ. ಓಸು ಯಾವ್ಯಾವ ದೊಡ್ಡ ಅಂತದ ಎಲ್ಲದಕ್ಕೂ ರೊಕ್ಕ ಬೇಕು. ಕುಡಿಸೋಂದು 80 ಲಕ್ಷ ರೂಪಾಯಿ ಮನಿ ಐತಿ, ಕುಡಿಯೋಂದು ಈಗ ಗುಡಿಸ್ಲಾಗ ಅದಾನ. ಕುಡಿಸೋಂದು 80 ಲಕ್ಷ ರೂಪಾಯಿ ಮನಿ ಐತಿ, ಕುಡಿಯಾವ ಇನ್ನೂ ಗುಡಿಸಲ್ದಾಗ ಅದಾನ. ನಾ ಇವತ್ತು ಏನೇನು ಹೋಗಿನಿ ಎಲ್ಲ ಬಡವರೇ ಚಟ ಮಾಡೋರು. ತಗಡಿನ ಮನಿ ಅದ, ನೋವಾಗೋದಿಲ್ಲ. ಹೋಗೋದಕ್ಕೆ ನೀ ಚಟ ಬಿಡುವಪ್ಪ ಅನ್ನೋದಕ್ಕೆ ಹೆಂಡತಿ ಕಣ್ಣಾಗ ನೀರು ಬರ್ತೈತಿ. ಯಾಕೆ? ಬಡವರೇ ಚಟ ಮಾಡು. ಶ್ರೀಮಂತರು ಕುಡಿಸ್ತಾರೆ. ದೊಡ್ಡ ಮಂದಿ ಏನೈತಿ ಅಂಗಡಿ ಏನೇನು ಹಾಕ್ಯಾರ ಅವ್ರು ಎಂದೂ ಕುಡಿಯಂಗಿಲ್ಲ. ನೀವು ನೋಡ್ರಿ, ಅಂಗಡಿಯಾಗ ಕುಂತಿದ್ದು ಯಾವತ್ತೂ ಕುಡಿಯಂಗಿಲ್ಲ. ಆದ್ರೆ ನಿಮ್ಮನ್ನು ಕುಡಿಸಿ ಬಡವರನ್ನಾಗಿ ಮಾಡ್ಯಾರ. ಕುಡಿಯಾವ BMW ಗಾಡ್ಯಾಗ ಅಡ್ಡಾಡನ, ಕುಡ್ದಾವ ಇವ್ ತಗಡಿನ KSRTCನೇ ಗತಿ ಇವಂಗ, ಬಿಟ್ರೆ ಬೇರೆ ನಡೆಯಂಗಿಲ್ಲ. ನೀವು ಬೇಕಿದ್ರೆ ನೋಡ್ರಿ, ಅಡ್ವರ್ಟೈಸ್ ಮಾಡ್ತಾರಲ್ಲ ದೊಡ್ಡ ಮಂದೆಲ್ಲ, ಅವರು ತಿಂಗ್ಳಕ್ಕೊಮ್ಮೆ ಹೊಸ ಗಾಡಿ ತಂದಾರ. ಅವ್ರು ನನಗೆ ರೋಲ್ ಮಾಡಾರ. ಅವ ನನ್ನ ಹೀರೋ ಅನ್ಕೊಂಡ, ಅವ ಇನ್ನೂ 10 ವರ್ಷ ಗಾಡಿ ಗಾಡ್ಯಾಗ ಅಡ್ಡಾಡಕತ್ತಾನ. ಯಾರು ದೊಡ್ಡವರು ಯಾರು ಸಣ್ಣವರು ಹೇಳ್ಕೊಂತ ಹೋದ್ನಿ ಅಂದ್ರೆ ತಿಳ್ಕೊಬೇಡ್ರಿ. ಇದ್ರ ಬಗ್ಗೆ ಕಂಡಾಪಟ್ಟಿ ಐತಿ. ನಮಗೆ ನೋವಾಗುತ್ತೆ, ದಿವಸ ನೋಡ್ತೀವಲ್ಲ, ನಮಗೆ ನೋವಾಗುತ್ತೆ. ಅಂಥವ್ರನ್ನ ಮತ್ತೆ ಎದಿ ಮ್ಯಾಗ ಟ್ಯಾಟು ಹಾಕ್ಸ್ಕೊಳ್ಳೋದು, ಅಂಥವ್ರನ್ನ ಹೀರೋ ಅಂತ ಅವ್ನು ಕಟ್ಔಟ್ ಮಾಡಿ ಹಾರ್ಲು ಹಾಕೋದು, ಅಂಥವ್ರೇ ದೊಡ್ಡವರು ಅಂತ ಮೆರೆಸ್ರಿ. ನಿಮ್ಮ ಅಭಿಮಾನಕ್ಕೆ ನಾ ಇಲ್ಲ ಅನ್ನಕತ್ತಿಲ್ಲ. ನನ್ನ ಹುಡುಗರಿಗೆಲ್ಲ ಅಭಿಮಾನ ಐತಲ್ಲ, ಭಾಳ ಖುಷಿ, ಇಲ್ಲ ಅನ್ನಕತ್ತಿಲ್ಲ. ಎಂಥವ್ರನ್ನ ಅಭಿಮಾನಿಗಳಾಗ್ರಿ, ಎಂಥವ್ರನ್ನ ಇನ್ಸ್ಪಿರೇಷನ್ನಾಗಿ ತಗೋರಿ. ಅಂದ್ರೆ ನಿಮ್ಮ ಅವ್ವ ಅಪ್ಪನ ದಿವಸ ಪೂಜೆ ಮಾಡುವಂತ ಹೇಳೋವ್ರನ್ನ ಇನ್ಸ್ಪಿರೇಷನ್ನಾಗಿ ತಗೋರಿ. ಚಟ ಮಾಡಬೇಡ್ರಿ, ಒಂದಿಷ್ಟು ಚಲೋ ಬದುಕ್ರಿ ಅಂತ ಹೇಳೋವ್ರನ್ನ ಇನ್ಸ್ಪಿರೇಷನ್ನಾಗಿ ತಗೋರಿ. ಇಲ್ಲೇ ಹಾಳಾಗಕತ್ತೈತವ ನಮ್ಮ ಬದುಕು, ಇಲ್ಲೇ ಹಾಳಾಗಕತ್ತೈತಿ. ಅಷ್ಟೆಲ್ಲ ಕೆಟ್ಟದು ಮಾಡ್ರಿ ಅಂತ ಹೇಳೋರೆಲ್ಲ ಆರಾಮದಾರ, ನಾವೆಲ್ಲ ತಿಂದ ಹಾಳಾಗಕತ್ತೀವಲ್ಲ. ಇದು ಬಿಡಿಸ್ಬೇಕು ಅಂತ ಚಟಯಾತ್ರೆ ಮಾಡಿದ್ದಷ್ಟೆ. ಏನು ಕುಡಿಯೋದು? ಅವ ಇವತ್ತು ಒಬ್ಬ ಮನೆಗೆ ಹೋಗಿ ನಾವು ಸ್ವಚ್ಛ ಹೇಳ್ಬಿಟ್ಟ, ಅಜ್ಜಾರ ನಿಮ್ಮನ್ನು ಬಿಡ್ತೀನಿ ಖರೆ, ಕುಡಿಯೋದು ಬಿಡಂಗೆ ಆಗಂಗಿಲ್ಲ ನನಗೆ.
ಸ್ವಚ್ಛ ಹೇಳ್ದವ ಎಣ್ಣ ಯಪ್ಪ ಹೆಸರು ಹಬ್ಬ ಬಿಡು ಗಪ್ಪ ಅಂದ್ರು ಅಮ್ಮರ ಹೆಸರು ಹಬ್ಬ ಅಜ್ಜಾರ ಬಿಡಂಗಿಲ್ಲ ನಿಮ್ಮನ್ನು ಬಿಡ್ತೀನಿ ಬೇಕಾದ್ರೆ ನಡಿ ನೀವು ನಾ ಕುಡಿಯೋದು ಬಿಡಂಗಿಲ್ಲ ಅಂದ ಏನು ಮಾಡ್ಯೋದು ನಿನಗಂದ್ರೆ ಕಾಲು ನೋವಾಗುತ್ತಾ ಅದಕ್ಕೆ ಕುಡಿತೀನಿ ಅಲ್ಲಿ ಯಾವ ಡಾಕ್ಟ್ರ್ ಹೇಳಿರ್ಬೇಕು ಕಾಲು ನೋವಾದ್ರೆ ಕುಡೀರಿ ಅಂತ ಬೇ ನಿಮಗೂ ಕಾಲು ನೋವಾದ್ರೆ ಮತ್ತೆ ನೀವು ಚಾಲೂ ಮಾಡಿರಂತ ಅವ ಅಂದಿದ್ದು ನನಗೆ ಕಾಲು ನೋವಾದ್ರೆ ಕುಡಿತೀನಿ ರೀ ಅಜ್ಜಾರ ಅಂದ ನನಗಿನ ನಿನ್ನೊಬ್ಬ ಮಠಕ್ಕೆ ಬಂದಾನ ಯವ್ವ ಕೈ ಮುಗಿದ್ನವನಿಗೆ ನಾನು ಅವ ಅಂತಾನ ಕುಡಿಯೋದು ಬಿಡ್ತೀನಿ ಅಂತ ಬಂದಾನ ಕುಡ್ದ ಬಂದಾನ ಹೇಳಾಕ ಕಣ್ಣು ಕೆಂಪಾಗ್ಯವು ಕಂಡಾಪಟ್ಟಿ ವಾಸನೆ ಬರಾಕತ್ತೈತಿ ಹೆಂಡತಿ ನೆಸಿನಾಗ ಆರಕ್ಕೆ ಬಂದು ಕುಂತಾಳು ನಿಮ್ಮ ಊರಿಗೆ ಬಂದಿದ್ದನಾಕಿ ಅವಾಗ ಮಠಕ್ಕೆ ಬಂದಾಳು ಸಣ್ಣ ಮಗ 10ನೇ ಓದಾಕತ್ತೈತಿ 9th 98 ಮಾಡ್ಯಾನ 10th ಒಳಗೆ ಫೀಸ್ ತುಂಬಬೇಕಂತಾನ ರೊಕ್ಕಿಲ್ಲ ದಿವಸ ಗಂಡ ಮತ್ತೆ ಏನು ಕೆಲಸ ಮಾಡ್ತಾನಂದ್ರೆ ಗುಡಿ ಪೂಜೆ ಮಾಡ್ತಿದ್ನಂತವ ಬೀಳಿಗೆ ಹತ್ರ ಅವ ಎಷ್ಟು ಚಂದ ಹೇಳ್ಬೇಕು ನಾನು ಕತಿ ಮಗ್ಳು ಕುಂತಾನ ಮಸ್ತ್ ಬಂದು ಕುಂತ ಅವ ಹೇಳ್ದ ಅಜ್ಜರ ನೀವ ನನಗೆ ಕಲಿಸಿರಿ ಕುಡಿಯೋದ ಅಂದವ ನೀವ ಕಲಿಸಿರಿ ನನಗೆ ಕುಡಿಸೋದಂದ ಏನು ಹೇಳವ್ವ ನಾವು ಶಿಟ್ಟು ಮಾಡೋಕ್ಕೆ ಬರಂಗಿಲ್ಲ ನಿಮ್ಗೆ ಹೇಳ್ತೀನಿ ಯಾವ ಸನ್ಯಾಸಿಗಳಿಗೂ ಅಷ್ಟು ಜಲ್ದಿ ಕೋಪ ಬರಂಗಿಲ್ಲ ಸತ್ಯ ಹೇಳ್ತೀನವ ಒಟ್ಟ ಸಿಟ್ಟು ಬರಂಗಿಲ್ಲ ಕರ್ರೆ ಹೇಳ್ತೀನಿ ಒಮ್ಮೆ ಸಿಟ್ಟು ಬಂತು ಅಂದರೆ ಅದು ಕೋಪ ಇರಂಗಿಲ್ಲ ಅವ್ರಿಗೆ ಒಟ್ಟ ಕೋಪ ಇರಂಗಿಲ್ಲ ಆದ್ರೆ ಅದು ತಡೆ ಹಿಡ್ಕೊಂಡಿರ್ತಾರೆ 2 ವರ್ಷ 3 ವರ್ಷ 4 ವರ್ಷ ಒಮ್ಮೆ ಸನ್ಯಾಸಿಯ ಕೋಪ ಇಡೀ ಊರನ್ನೇ ಸುಡಬಲ್ಲದು ಅಜ್ಜರ್ಗದಕ್ಕೆ ಸಾಕ್ಷಿ ಅದಾರ ವಿರಕ್ತ ಅಜ್ಜರು ಒಮ್ಮೆ ಸಿಟ್ಟಾಗಿದ್ದಕ್ಕೆ ಅಂದವ್ರ ಮನಿನೇ ದಗದಗ ಉರಿದಿತ್ತು ನೆನಪಿರಲಿ ಅದು ಅಷ್ಟು ಡೇಂಜರ್ ಅವ ಗಪ್ಪ ಕುಂತಿದ್ದೆ ಅವ ಚಾಲೂ ಮಾಡ್ದ ಅಜ್ಜಾರ ನೀವ ಕಲಿಸಿರಿ ಅಂದ ಯವ್ವ ಎಲ್ಲ ಮಂದಿ ಕುಂತಿದ್ವಿ ಏನು ಮಾಡಲಿ ನಾನು ಗಪ್ಪಿದ್ದಾನ ಏನೂ ಮಾತಾಡಲಿಲ್ಲ ಅವನಿಗೆ ಆಯ್ತಪ್ಪ ಏನು ಮಾಡ್ತೀನಿ ನೀನು ಅವ ಅಂದ ಗುಡಿ ಹಿಂಗೆ ಪೂಜೆ ಮಾಡ್ತೀನಿ ಹೌದಾ ಮತ್ತು ಗುಡಿ ಪೂಜೆ ಮಾಡ್ತೀಯಲ್ಲಪ್ಪ ಇದೆಲ್ಲ ಕುಡಿಯೋದು ತಪ್ಪಲ್ಲ ಅಂದೆ ನಾನು ಅವ ಅಂದ ನಮಗೆ ತೀರ್ಥ ಅಂತ ಬರೋದೇ ಅದು ರೀ ಅಂದವ ನಮ್ಮ ಮಠಕ್ಕೆ ತೀರ್ಥ ಅಂತ ಬರೋದೇ ಅದು ಅಂತ ಅಲ್ಲ ದಾರುನ ತೀರ್ಥ ತೊಗೊಂಡು ಬರುವ ಹಂಗೆ ಹೇಳು ಮಠ ಅದಾವ ಗಾಬರಿ ಅದೇ ನಾನು ನಮಗೆ ತೀರ್ಥ ಅಂತ ಬರೋದೇ ಅದು ಅಂದ ಅವ್ರು ಮಕ್ಕಳು ಸುಳ್ಳು ಹೇಳಂಗಿಲ್ಲ ವಯಸ್ಸಾದವ ಸುಳ್ಳು ಹೇಳ್ತಾವು ಮಕ್ಕಳು ಒಟ್ಟ ಸುಳ್ಳು ಹೇಳಂಗಿಲ್ಲ ಅದು ಮಗ ಕುಂತಿತ್ತಲ್ಲ 10th ಅದು ನೆಸಿನಾಗ 6ಕ್ಕೆ ಬಂದಿತ್ತು ಅದಕ್ಕೆ ಕೇಳ್ದೆ ನಾನು ಅಲ್ಲೋ ಖರೆಗೂ ನಿಮ್ಮ ಅಪ್ಪ ಏನು ಗುಡಿಗೆ ಹೊಕ್ಕನಲ್ಲ ಅಲ್ಲಿ ತೀರ್ಥ ಅಂತ ಎಣ್ಣೆ ಬರ್ತೈತೆ ಕೇಳಿದೆ ಅವ ಏನಂದ ಅಜ್ಜರ ಇವನ ರೂಢಿ ಮಾಡ್ಯಾನ್ರಿ ಅದು ರೂಢಿ ಇರಲಿಲ್ಲ ಅಂತದು ಮಗ ಇವ ರೂಢಿ ಮಾಡ್ಯಾನ್ರಿ ದಿವಸ ಎಲ್ಲರೂ ಸಕ್ರೆ ತೊಗೊಂಬರ್ತಿದ್ರು ಪುಟಾಣಿ ತೊಗೊಂಬರ್ತಿದ್ದು ಇವ ಹೋಗೋದಕ್ಕೆ ದೇವರು ಎಣ್ಣೆ ಕೇಳಾಕತ್ತೈತಂತ ಹೇಳಿ ಇವ ರೂಢಿ ಮಾಡ್ಯಾನ್ರಿ ದೇವ್ರ ಹೆಸರು ಮ್ಯಾಗ ಇವನ ಕುಡ್ದಾನ್ರಿ ಅಂತದು ಹುಡುಗ ಮಕ್ಕಳು ಸುಳ್ಳು ಹೇಳಂಗಿಲ್ಲ ಒಟ್ಟ ಮತ್ತು ನೀ ಬಿಡ್ತೀಯೋ ಇಲ್ಲೋ ಅಂದೆ ನಾನು ಅವ ಕುಡ್ದಾನ ಬಿಡ್ತೀನಂತ ಹೇಳಿ ಕುಡ್ದು ನಿಷೇಧಾಗ ಹೇಳಿನ ತಗೋ ಮುಟ್ಟಿನ ತಗೋ ಮತ್ತು ನಾಳೆ ಹಾಕೊಂಬಂದಂದ್ರೆ ನನಗತಿ ಏನಾಗಬೇಕು ಏನು ಕುಡ್ದು ಏನು ಮಾಡೈತಿ ಹೇಳಿ ನೋಡೋಣ ನಮಗೆ ಒಂದು ಅರ್ಥ ಆಗವಲ್ತು ಯಾಕೆ ಕುಡಿಬೇಕು ಕುಡಿಯೋದ್ರಿಂದ ಕರಳು ಹಾಳಾಗ್ಯಾವ ಮನೆ ಹಾಳಾಗ್ಯದ ಸಂಸಾರ ಹಾಳಾಗ್ಯದ ತನ್ನ ತಂದೆ ತಾಯಿಯನ್ನು ಬಿಟ್ಟು ಬಂದಾಳ ಆಡಿ ಬೆಳಗಿದ ಮನೆ ಬಿಟ್ಟು ಬಂದಾಳ ಇವನು ನಂಬಿ ಅವು ನೆನಪಾದಾಗ ಹೊಳ್ಳಿ ತವ್ರ ಮನೆಗೆ ಹೋಗೋಕ್ಕಾಗಂಗಿಲ್ಲ ಗಂಡ ನನ್ನ ಸರ್ವಸ್ವ ಅಂತ ಗಂಡನ ಮನೆಗೆ ಬಂದ್ರೆ ಇವ ದಿವಸ ಕುಡಿದು ಬಂದ್ರೆ ಆಕಿ ಯಾರ ಮುಂದೆ ಹೇಳ್ಕೊತಾಳೆ ಹೇಳಿ ನೋವಾದ್ರೆ ಯಾರ ಮುಂದೆ ಹೇಳ್ಕೊತಾಳ ತವ್ರ ಮನೆಗೆ ಫೋನ್ ಹಚ್ಬೇಕಂತಾಳ ಫೋನ್ ಹಚ್ಚಿ ಎಲ್ಲಿ ಕಂಪ್ಲೇಂಟ್ ಹೇಳ್ತಾನೆ ಬಾ ಅಂತ ಕುಡಿದು ಬಂದು ಹೊಡಿತಾನೆ ಬಾ ಅಂತ ಎಷ್ಟೋ ತಾಯಂದಿರು ಅಂಜಿ ಬದುಕಾಕತ್ತಾರ ಎಷ್ಟು ಮಂದಿ ನೋಡಿಲ್ಲ ನಾನು ಎಷ್ಟೋ ತಾಯಂದಿರು ಈಗ 5-6 ಹಳ್ಳಿ ಮುಗಿಸಿನಿ ಅಂಜ್ತಾವು ಯವ್ವ ಹೇಳಾಕ ಇವ ಕುಡಿತಾನ ನೋಡ್ರಿ ಅಂತ ಹೇಳಾಕ ಅಂಜ್ತಾವು ಯಾಕ ನಾ ಹೋದ ಮ್ಯಾಗ ಮತ್ತೆ ಕುಡಿದು ಬಂದು ಹೊಡಿತಾನ ಬಾ ಅಂತ ಎದಕ್ಕೆ ಹೊಡಿಸ್ಕೋಬೇಕು ಕತ್ತಲಲ್ಲಿ ನ್ಯಾಯ ಬಿಟ್ಟನು ನಮ್ಮ ಶಿವ ಕಣ್ಣುಗಳ ಕಟ್ಟಿ ಬಿಟ್ಟನು ಕತ್ತಲಲ್ಲಿ ನ್ಯಾಯ ಬಿಟ್ಟನು ನಮ್ಮ ಶಿವ ಕಣ್ಣುಗಳ ಕಟ್ಟಿ ಬಿಟ್ಟನು ನ್ಯಾಯ ನೀತಿಗಾಗಿ ತಲೆಯ ಚಚ್ಚಿಕೊಳ್ಳಿರೆಂದು ಹೇಳಿ ಕಾಣದಂತೆ ಶಿವ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಇಳಿತು ಬದುಕಲು ಬಿಡಿ ನನ್ನನ್ನು ಕಣ್ಣೊಂದು ಹೇಳಿತು ಬದುಕಲು ಬಿಡಿ ನನ್ನನ್ನು ಸುಟ್ಟು ಬೂದಿ ಮಾಡದಿರಿ ಮಣ್ಣಿಗಾಕಿ ಮುಚ್ಚದಿರಿ ಸುಟ್ಟು ಬೂದಿ ಮಾಡದಿರಿ ಮಣ್ಣಿಗಾಕಿ ಮುಚ್ಚದಿರಿ ಮಣ್ಣಿಗಾಕಿ ಮುಚ್ಚದಿರಿ ನಿನ್ನ ಪಯಣ ಮುಗೀತೆಂದು ಆರಿಸದಿರು ದೀಪವನಿ ಬೆಳಕಿದ್ದು ಕತ್ತಲೆಯಲ್ಲಿ ಸಾಗುವ ಜೀವಕ್ಕೆ ದೀಪ
ಮುಂದೆ ಸಾಗುನಿ. ನೇತ್ರದಾನ ಮಹಾದಾನ, ನೇತ್ರದಾನ ಪವಿತ್ರವಾದ ದಾನ. ನಮ್ಮ ಈ 2 ಕಣ್ಣುಗಳಿಂದ ಇಬ್ಬರು ಅಂಧರಿಗೆ ಕಣ್ಣುಗಳು ಬರೋದಾದ್ರೆ ನಾನು ಮಾತ್ರ ಅಲ್ಲ, ನಮ್ಮ ಮನೆಯವರ ಮಕ್ಕಳ ಮೊಮ್ಮಕ್ಕಳಾದಿಯಾಗಿ ನಮ್ಮ ಕಣ್ಣುಗಳನ್ನು ದಾನ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಅಮೂಲ್ಯವಾದ 2 ಕಣ್ಣುಗಳು ಮಣ್ಣು ಪಾಲಾಗುವುದಕ್ಕಿಂತ ಕತ್ತಲಲ್ಲಿ ಕುಳಿತಿರುವ ಇಬ್ಬರು ಅಂಧರಿಗೆ ದಾರಿದೀಪವಾಗಲಿ. ಎಲ್ಲರೂ ಮನಸ್ಸು ಮಾಡೋಣ. ಅಂದ್ರೆ ನೇತ್ರದಾನ ಮಹಾದಾನ. ನಾವು ನಮ್ಮ ಕಣ್ಗಳನ್ನ ಕೊಟ್ರೆ ಇನ್ನಿಬ್ಬರಿಗೆ ಕಣ್ಗಳು ಬರುತ್ತೆ. ಸೊ ಹಾಗಾಗಿ ನೇತ್ರದಾನ ಮಾಡಿ, ಅದು ತುಂಬಾ ಒಳ್ಳೆಯದು. ನಾನು ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ತಂದೆಯವರು ನಿಧನರಾದಾಗ ಅವ್ರ 2 ಕಣ್ಗಳು ಇನ್ನೊಬ್ಬ ಜೀವಕ್ಕೆ ಜಗತ್ತನ್ನ ತೋರಿಸ್ಕೊಡ್ತು. ಹಾಗಾಗಿ ನೇತ್ರದಾನ ಮಾಡಿ, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಅಪ್ಪು ತುಂಬ ಯಂಗ್ ಇದ್ರು, ಅವ್ರ ಕಣ್ಗಳು ತುಂಬ ಈಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ಅಪ್ಪು ಅವ್ರ ಕಣ್ಗಳನ್ನ ಶನಿವಾರ ದಿವಸ ನಾನು ಹೇಳಿದ್ನಲ್ಲ ಆಪರೇಷನ್ ಮಾಡಿದ್ವಿ. ಅದು ಇಬ್ಬರಲ್ಲ 4 ಜನರಿಗೆ ಆ ಕಣ್ಗಳನ್ನ ಜೋಡಿಸಿದ್ವಿ, ಥಿಂಕ್ ಮಾಡೋದಿಲ್ಲ. ಸೊ ಆದ್ರೂ ಕೂಡ ಅಷ್ಟು ಕಾಳಜಿ ಇದೆ ಅವ್ರಿಗೆ ನೇತ್ರದಾನದ ಬಗ್ಗೆ. ಆ ಕಣ್ಗಳನ್ನ ದಾನ ಮಾಡಿ ಒಂದು ಒಳ್ಳೆ ಸಂದೇಶ ಕಳಿಸಿದ್ದಾರೆ ಸರ್ ನಮ್ಮ ಜನರಿಗೆ. ಸೊ ಅದಕ್ಕೆ ನಾನು ಕೇಳೋದಿಷ್ಟೇ, ಎಲ್ಲರೂ ಈ ನೇತ್ರದಾನಕ್ಕೆ ಮುಂದೆ ಬರಬೇಕು. ನೇತ್ರದಾನ ಒಂದು ಪವಿತ್ರವಾದ ದಾನ. ಅದು ತೀರದ ಮೇಲೆ ಮಾಡುವಂಥ ಒಂದು ಕಾರ್ಯ ಅಲ್ವಾ. 6 ಗಂಟೆ ಒಳಗೆ ಆಗಬೇಕು. ಅದು ಸುಟ್ಟು ಬೂದಿ ಪಾಲು ಮಾಡೋದು ಅಥವಾ ಕೂತು ಮಣ್ಪಾಲು ಮಾಡೋದಕ್ಕಿಂತ ಅದನ್ನು ದಾನ ಮಾಡಿ ಕತ್ತಲಲ್ಲಿ ಕುಳಿತಿರುವ ಅಂಧರಿಗೆ ಒಂದು ಬೆಳಕು ನೀಡುವ ಒಂದು ಕಾರ್ಯ ಎಲ್ಲರೂ ಮಾಡಬೇಕು. ಸಂಪೂರ್ಣವಾಗಿ ಹೋಗಿಲ್ಲ, 2 ಕಣ್ಣಲ್ಲಿ ಬಿಟ್ಟು ಹೋಗಿದ್ದೇನೆ, ನಮ್ಮನ್ನ ನೋಡ್ತಾ ಇದೆ. ಅದು 4 ಜನಕ್ಕೆ ಆಗಿದೆ. ಇದು ನಮ್ಗೆ ಒಂದು ಶಕ್ತಿ. ಇಲ್ಲಿ ಈ ಜಾಗ ಯಾಕೆ ಅಂದ್ರೆ 3 ಜನ, ನಮ್ಮ ಅಪ್ಪಾಜಿ, ಅಮ್ಮ, ನನ್ನ ತಮ್ಮ, 3 ಜನ ಇಡೀ ಕುಟುಂಬದ ಸಮೇತ ಅವ್ರ ಕಣ್ಗಳನ್ನ ಇಲ್ಲಿ ಬಿಟ್ಟು ಹೋಗಿದ್ರೆ ಯಾವ ಅಭಿಮಾನಿ ದೇವರುಗಳು ಅದನ್ನ ನೋಡ್ತಾ ಇದ್ರೆ ನೀವೆಲ್ಲ ನೋಡ್ಬೋದು. ಅಪ್ಪಾಜಿ ಅವರು ಅವ್ರ ಸಿನಿಮಾ ಎಂಟರ್ ಆಗಿದೆ, ಬೇಡ ಕಣ್ಣಪ್ಪ ಇದ್ರೆ 2 ಕಣ್ಣನ್ನ ದೇವರಿಗೆ ದಾನ ಮಾಡ್ತಾರೆ. ಅವ್ರು ಹೋಗ್ತಾರೆ 2 ಕಣ್ಣನ್ನ ಅಭಿಮಾನಿ ದೇವರುಗಳಿಗೆ ಕೊಟ್ಟು ಹೋಗ್ತಾರೆ. ಇದು ಅವ್ರ ಜೀವನದಲ್ಲಿ ಬರೆದಿರುವಂತ ಒಂದು ಸಂದೇಶ ದೇವರು. ಇದನ್ನ ಪುಣ್ಯಕ್ಕೆ ನಮ್ಮ ಅಮ್ಮನೂ ಮಾಡಿದ್ರು, ನಮ್ಮ ತಮ್ಮನೂ ಮಾಡಿದ್ರು. ನಮ್ ತಂದೆನೇ ನಮ್ ಕಣ್ಗಳನ್ನೆಲ್ಲ ದಾನ ಮಾಡಿ ಹೋಗಿದ್ದಾರೆ. ಅವರು ಮೊದಲನೇ ಸಲ ಡಾಕ್ಟರ್ ಭೇಟಿ ಮಾಡಿದಾಗ ಮೊಮ್ಮಕ್ಕಳು ಆದಿಯಾಗಿ ಎಲ್ಲಾರ ಕಣ್ಣು ದಾನ ಮಾಡ್ತೀವಿ. ಹಿಂದೆ ಮನುಷ್ಯ ಹೋದ ಮೇಲೆ ಒಂದು ಉಪಯೋಗ ಆಗ್ತಾನೆ ಅಂದ್ರೆ ಇದಕ್ಕಿಂತ ಒಂದು ದೊಡ್ಡ ಗುಣ ಏನ್ ಬೇಕು ನಮ್ಗೆ ಅಂತ ನಮ್ಮ ತಂದೆ ಪಂಪರನ್ನ ಕವಿ ಶ್ರೇಷ್ಠರ ನುಡಿಯು ಕನ್ನಡ, ದಾಸ ಶರಣ ಸಾಹಿತ್ಯದ ನೆಲೆಯು ಕನ್ನಡ, ಚಾಲುಕ್ಯ ಹೊಯ್ಸಳ ಅರಸರು ಕೆತ್ತಿದ ಕನ್ನಡ, ವಿಜಯನಗರ ಮೈಸೂರಿನ ಹೆಮ್ಮೆ ಕನ್ನಡ. ಕಲೆ ಸಂಸ್ಕೃತಿ ವಿಜ್ಞಾನದ ಸ್ಫುರಣ, ಮಾಹಿತಿ ತಂತ್ರಜ್ಞಾನದ ಕಿರಣ, ಜೀವನದಿ ಜೀವ ಸಂಕುಲದ ಚೇತನ, ಕನ್ನಡಿಗನ ನರನಾಡಿಯೇ ಚಂದನ, ಚಂದನ ಚಂದನ ಚಂದನ.